Good morning, students. Welcome to economics classes. Today we will going to continuing the discussion of accounts in BOP. Accounts in BOP. You people are already discussed the current account in the last class, and in the today's class we will going to start with the discussion of capital account. Capital account, ಬಂಡವಾಳ ಖಾತೆ. The capital account shows the position of a country with reference to its international investments. The capital account that shows the what? Position of a country with reference to international investments, or it includes capital transactions such as borrowing and lending of capital, repayments of capital, sale and purchase of assets to and from foreign countries. What capital account shows? What capital account shows the what? Position of a country with reference to international investments, or what? Transactions, capital transactions such as borrowing and lending of capital, repayments of capital, sale and purchase of what? Assets to and from foreign countries. ಏನಂತ ಕೂಡ ಹೇಳಿದರೆ ಬಂಡವಾಳ ಖಾತೆ ಏನು ತೋರಿಸ್ತದೆ ಅಂತಂದು ಕೂಡ ಹೇಳಿದರೆ, ಬಂಡವಾಳ ಖಾತೆ ಏನಂತಕ್ಕಂಥದ್ದು ಒಂದು ದೇಶದ ಏನು ಪೊಸಿಷನನ್ನು, ಸ್ಥಿತಿಯನ್ನು ತೋರಿಸ್ತದೆ ಅಂತಂದು ಕೂಡ ಹೇಳ್ತೀರಿ. ಅದಕ್ಕೆ ಒಂದು ಏನು ಅದಕ್ಕೆ ಅನುಗುಣವಾಗಿ ಅಂತಂದು ಕೂಡ ಹೇಳಿದರೆ ಅಂತಾರಾಷ್ಟ್ರೀಯ ಹೂಡಿಕೆಗೆ ಅನುಗುಣವಾಗಿರ್ಬೋದು, ಅಥವಾ ಏನು ಬಂಡವಾಳದ ವ್ಯವಹಾರದಲ್ಲಿರ್ಬೋದು. ಬಂಡವಾಳ ವ್ಯವಹಾರ ಅಂತಂದರೆ ಬಾರೋಯಿಂಗ್ ಆ್ಯಂಡ್ ಲೆಂಡಿಂಗ್ ಆಫ್ ಕ್ಯಾಪಿಟಲ್, ಅಂದರೆ ಬಂಡವಾಳವನ್ನು ನಾವು ಬೇರೆ ತೆಗೆದುಕೊಂಡು ಬರೋದಿರ್ಬೋದು, ಅಥವಾ ಬಂಡವಾಳನ ಬೇರೆ ದೇಶಕ್ಕೆ ಕೊಳ್ಳೋ ಒಂದು ವ್ಯವಸ್ಥೆಯಲ್ಲಿರ್ಬೋದು, ಅಥವಾ ರೀಪೇಮೆಂಟ್ಸ್ ಆಫ್ ಕ್ಯಾಪಿಟಲ್ ಅಂದರೆ ಬಂಡವಾಳವನ್ನು ಮರುಪಾವತಿ ಮಾಡೋದ್ರಲ್ಲಿರ್ಬೋದು. ಮತ್ತು ಏನಂತ ಕೂಡ ಹೇಳ್ತೀವಿ, ಸೇಲ್ ಆ್ಯಂಡ್ ಪರ್ಚೇಸ್ ಆಫ್ ಅಸೆಟ್ಸ್ ಅಂದರೆ ಆಸ್ತಿಗಳನ್ನು ಕೊಳ್ಳೋದು ಮತ್ತು ಮಾರೋದ್ರಲ್ಲಿರ್ಬೋದು. ಏನಂತಕ್ಕಂಥದ್ದು ಅಂದರೆ ಬೇರೆ ದೇಶಕ್ಕೆ ಏನಂತಕ್ಕಂಥದ್ದು ಅಸೆಟ್ಗಳನ್ನು ಮಾರೋದು ಇರ್ಬೋದು, ಅಥವಾ ಬೇರೆ ದೇಶದಿಂದ ಅಸೆಟ್ಗಳನ್ನು ಕೊಂಡುಕೊಳ್ಳೋದಿರ್ಬೋದು. ಇವುಗಳಲ್ಲಿ ಏನು ಒಂದು ದೇಶದ ಏನಂತಕ್ಕಂಥದ್ದು ಸ್ಥಿತಿಗತಿ ಏನಿದೆ ಅಥವಾ ಸ್ಥಾನ ಏನಿದೆ ಅನ್ನೋದನ್ನು ಯಾವ್ದು ತೋರಿಸ್ತದೆ? ಬಂಡವಾಳ ಖಾತೆ ತೋರಿಸ್ತದೆ ಅಂತಕ್ಕಂಥದ್ದು. ದ ಕ್ಯಾಪಿಟಲ್ ಅಕೌಂಟ್ ಶೋಸ್ ದ ವಾಟ್? ಪೊಸಿಷನ್ ಆಫ್ ಎ ಕಂಟ್ರಿ ವಿತ್ ವಾಟ್? ವಿತ್ ರೆಫರೆನ್ಸ್ ಟು ಇಟ್ಸ್ ಇಂಟರ್ನ್ಯಾಷನಲ್ ಇನ್ವೆಸ್ಟ್ಮೆಂಟ್ಸ್, ಆರ್ ಇಟ್ ಇನ್ಕ್ಲೂಡ್ಸ್ ದ ವಾಟ್? Capital transactions such as borrowing and lending of capital, repayments of capital, and sale and purchase of assets to and from the foreign countries. ಅಂದರೆ ನಾವು ಬೇರೆ ದೇಶಕ್ಕೆ ನಮ್ಮ ಒಂದು ಅಸೆಟನ್ನು ಮಾರೋದಿರ್ಬೋದು, ಅಲ್ಲಿಂದ ನಾವು ಅಸೆಟ್ಗಳನ್ನು ಕೊಂಡುಕೊಳ್ಳೋದಿರ್ಬೋದು, ಅಥವಾ ಬಂಡವಾಳದ ಮರುಪಾವತಿ ಇರ್ಬೋದು, ಅಥವಾ ಬಂಡವಾಳದ ವ್ಯವಹಾರ ಅಂತಕ್ಕಂಥದ್ದು ಅಂದರೆ ಬಂಡವಾಳ ಎಷ್ಟು ತೊಗೊಂಬಂದಿವಿ, ಬಂಡವಾಳ ಎಷ್ಟು ಕೊಟ್ಟಿವಿ ಅಂತಕ್ಕಂಥದ್ದು, ಅಥವಾ ಅಂತಾರಾಷ್ಟ್ರೀಯ ಹೂಡಿಕೆ ಇರ್ಬೋದು. ಅದರಲ್ಲಿ ಒಂದು ದೇಶದ ಒಂದು ಸ್ಥಾನ ಏನು ಅನ್ನೋದನ್ನು ತೋರಿಸೋದೇ ಬಂಡವಾಳ ಖಾತೆ ಅಂತ ಹೇಳ್ಬೋದು. ಅದರ ಮುಖಾಂತರ ಬಂಡವಾಳ ಖಾತೆಯನ್ನು ನಾವು ಒಂದು ಟೇಬಲ್ ಮುಖಾಂತರನೂ ಕೂಡ ನೋಡ್ಬೋದು. ನಾವು ಈಗಾಗಲೇ ಕರೆಂಟ್ ಅಕೌಂಟ್ ನೋಡಿದ್ದೀವಲ್ಲ, ಅದೇ ರೀತಿ ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ ಇಲ್ಲಿ ಒಟ್ಟಾರೆಯಾಗಿ 4 ಕಾಲಮ್ಗಳಿದ್ದಾವೆ ಅಂತ ಕೂಡ ಹೇಳ್ಬೋದು. ದೇರ್ ಆರ್ 4 ಕಾಲಮ್ಸ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳ್ತೀರಿ. ವಾಟ್ ಆರ್ ದೋಸ್ ಅಂತ ಕೇಳಿದರೆ, ಒನ್ ಈಸ್ ಐಟಮ್, ದೆನ್ ಸೆಕೆಂಡ್ ಒನ್ ಈಸ್ ಕ್ರೆಡಿಟ್, ದೆನ್ ಥರ್ಡ್ ಒನ್ ಇಸ್ ಡೆಬಿಟ್ಸ್, ದೆನ್ ನೆಟ್. ದಟ್ ಮೀನ್ಸ್ ವಾಟ್? ಕ್ರೆಡಿಟ್ ಮೈನಸ್ ಡೆಬಿಟ್ಸ್, ದಟ್ ಈಸ್ ದ ನೆಟ್ ಅಂತ ಕೂಡ ಹೇಳ್ತೀವಿ. ಏನಂತಕ್ಕಂಥದ್ದು ಕ್ರೆಡಿಟ್ ಅಂದರೆ ನಮಗೆ ಬರುವಂಥದ್ದು, ಡೆಬಿಟ್ ಅಂದರೆ ನಾವು ಬೇರೆಯವ್ರಿಗೆ ಕೊಡೋದು. ಇದ್ರ ಮಧ್ಯದಲ್ಲಿ ಇರುವಂಥ ಅಂತರವೇ ನೆಟ್ ಅಂತ ಕೂಡ ಹೇಳ್ಬೋದು ನಾವು. ಅದರ ಮುಖಾಂತರ ಐಟಮ್ಸಲ್ಲಿ ಏನಿದೆ ಅಂತ ಕೂಡ ನೋಡೋಣ. ಅದ್ರ ಮುಖಾಂತರ ಅದರ ಕ್ರೆಡಿಟ್ ಇಟ್ಟು, ಅದರ ಡೆಬಿಟ್ ಇಟ್ಟು, ನೆಟ್ ಇಟ್ಟು ಅಂತ ಕೂಡ ನಾವು ನೋಡ್ಬೋದು. ದ ಫಸ್ಟ್ ಐಟಮ್ ಅಂತ ಕೂಡ ಹೇಳ್ತೀರಿ ಪ್ರೈವೇಟ್ ಲೋನ್ಸ್ ಅಂತ ಕೂಡ ಹೇಳ್ತೀರಿ. ಖಾಸಗಿ ಏನಂತಕ್ಕಂಥದ್ದು ಸಾಲ ಅಂತ ಕೂಡ ಹೇಳ್ತೀವಿ. ಖಾಸಗಿ ಸಾಲದಲ್ಲಿ ನಮಗೆ ಬರುವಂಥದ್ದು ಎಷ್ಟು ಅಂತ ಕೂಡ ಹೇಳಿದರೆ
3880 ಕ್ರೆಡಿಟ್ ಅಂದರೆ ನಮಗೆ ಜಮಾ ಆಗ್ತಕ್ಕಂಥದ್ದು ಕೂಡ ಹೇಳ್ಬೋದು. 3880 ಅಂತ ಕೂಡ ಹೇಳ್ತೀರಿ. ಡೆಬಿಟ್ ಅಂತ ಕೂಡ ಹೇಳ್ತೀರಿ. ವಿ ಪೀಪಲ್ ಆರ್ ಗೋಯಿಂಗ್ ಟು ಗಿವ್ ಅಂತ ಕೂಡ ಹೇಳ್ತೀರಿ. ಅದ್ರ ಮುಖಾಂತರ ಎಷ್ಟು ಕೊಡ್ತೀವಿ ಅಂತ ಕೂಡ ಹೇಳಿದ್ರೆ 970 ಅಂತ ಕೂಡ ಹೇಳ್ತೀರಿ. ಅದರ ಮುಖಾಂತರ ನೆಟ್ ಎಷ್ಟು ಆಯಿತು ಅಂತ ಕೂಡ ಹೇಳಿದ್ರೆ ಪ್ಲಸ್ 2910 ಅಂತ ಕೂಡ ಹೇಳ್ತೀರಿ. 2910 ಅಂತಂದರೆ 2910 ಅಂತಕ್ಕಂಥದ್ದು ನೀವು ಎದ್ರಾಗ ಅಂದರೆ ನಮಗೆ ಜಮಾ ಎಷ್ಟಾಗಿದೆ ಅದ್ರ ಮುಖಾಂತರ ನಾವು ಎಷ್ಟು ಕೊಡಬೇಕಾಗಿದೆ ಅದ್ರ ಮುಖಾಂತರ ಪ್ಲಸ್ಸಲ್ಲಿ ಇರ್ತದೆ ಅಂತಕ್ಕಂಥದ್ದನ್ನು ಹೇಳ್ತದೆ. ದೆನ್ in the second item, that is banking, that means what? Banking transactions ಅಂತ ಕೂಡ ಹೇಳ್ಬೋದು. ಅದರ ಮುಖಾಂತರ in the banking 320 that is credited to us and 240 that is debited to us ಅಂತ ಕೂಡ ಹೇಳ್ತಕ್ಕಂಥದ್ದು. ಅದರ ಮುಖಾಂತರ 320 ನಮಗೆ ಏನಾಗ್ತಿದೆ ಬರ್ತಕ್ಕಂಥದ್ದು, 240 ನಾವು ಕೊಡುವಂಥದ್ದು ಅಂತ ಕೂಡ ಹೇಳ್ತೀರಿ, ನಮಗೆ ಖರ್ಚಾಗ್ತಕ್ಕಂಥದ್ದು. ಅದರ ಮುಖಾಂತರ ನೆಟ್ ಹೊತ್ತಿದ್ರೆ ಪ್ಲಸ್ 80 ಅಂತ ಕೂಡ ಹೇಳ್ತೀರಿ. ಪ್ಲಸ್ 80 ಇಸ್ ದ ನೆಟ್ ಕ್ಯಾಪಿಟಲ್ ಅಕೌಂಟ್ ಅಂತ ನೆಟ್ ಕ್ಯಾಪಿಟಲ್ ಅಂತ ಕೂಡ ಹೇಳ್ಬೋದು. ಆರ್ ನೆಟ್ ಇನ್ ದ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳ್ಬೋದು. ಇನ್ ದ ಬ್ಯಾಂಕಿಂಗ್ ಸರ್ವಿಸ್ ಆರ್ ಬ್ಯಾಂಕಿಂಗ್ ವಾಟ್ ಈಸ್ ದಟ್ ಟ್ರಾನ್ಸಾಕ್ಷನ್ಸ್ ಅಂತ ಕೂಡ ಹೇಳ್ಬೋದು. ದೆನ್ ಅಫಿಷಿಯಲ್ ದ್ಯಾಟ್ ಮೀನ್ಸ್ ವಾಟ್ ರಿಲೇಟೆಡ್ ಟು ಗೌರ್ಮೆಂಟ್ ಅಂತ ಕೂಡ ಹೇಳ್ತೀರಿ. ದೆನ್ ಹೌ ಮಚ್ ಈಸ್ ಕ್ರೆಡಿಟೆಡ್ ಅಂತ ಕೂಡ ಹೇಳ್ತೀರಿ. 8500 ಈಸ್ ಕ್ರೆಡಿಟೆಡ್ ಆ್ಯಂಡ್ ಡೆಬಿಟ್ಸ್ ಅಂತ ಕೂಡ ಹೇಳ್ತೀರಿ. ಹೌ ಮಚ್ ಈಸ್ ಡೆಬಿಟೆಡ್ ದಟ್ ಈಸ್ 4840 ಅಂತ ಕೂಡ ಹೇಳ್ತೀರಿ. ದೆನ್ ವಾಟ್ ಈಸ್ ದ ನೆಟ್ ಅಂತ ಕೂಡ ಹೇಳಿದ್ರೆ 3000 ಪ್ಲಸ್ 3660 ಅಂತ ಕೂಡ ಹೇಳ್ತೀರಿ. ದಟ್ ಈಸ್ ದ ನೆಟ್ ಒನ್ ಅಂತಕ್ಕಂಥದ್ದು ಇನ್ ದ ಅಫಿಷಿಯಲ್ ಟ್ರಾನ್ಸಾಕ್ಷನ್ಸ್ ಆರ್ ಅಫಿಷಿಯಲ್ ವಾಟ್ ಈಸ್ ದಟ್ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳ್ಬೋದು. ದಿಸ್ ಈಸ್ ವಾಟ್. ದೆನ್ ಈ ಪೀಪಲ್ ಆರ್ ಗೋಯಿಂಗ್ ಟು ಟೋಟಲ್ ಸಮ್ ಆಫ್ ದೀಸ್ ಅಂತ ಕೂಡ ಹೇಳ್ತೀರಿ. ವಿಲ್ ಗೆಟ್ ಲೈಕ್ ದಿಸ್ ಅಂತ ಕೂಡ ಹೇಳ್ತೀರಿ. ಇದು TOTAL ಮಾಡ್ರಿ ಅಂತ ಕೂಡ ಹೇಳ್ತೀರಿ. ಒಂದು ಏನಿದೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ. ಟೋಟಲ್ ಕ್ಯಾಪಿಟಲ್ ಯು ಹ್ಯಾವ್ ಟು ಮೇಕ್ ದ ಕರೆಕ್ಷನ್ 1 ಅಂತ ಕೂಡ ಹೇಳ್ತೀರಿ. ಇನ್ ದ ಕ್ರೆಡಿಟ್ಸ್ 12700, ಇನ್ ದ ಡೆಬಿಟ್ಸ್ 6050, ದೆನ್ ಇನ್ ದ ನೆಟ್ ಪ್ಲಸ್ 6650 ಅಂತ ಕೂಡ ಹೇಳ್ತೀರಿ. ಕ್ರೆಡಿಟ್ಸ್ ಏನಾಗಿದೆ 12,700 ಆಗಿದೆ, ಡೆಬಿಟ್ ಆಗಿದೆ 650 ಆಗಿದೆ. ಅದ್ರ ಮುಖಾಂತರ ನೆಕ್ಸ್ಟ್ ಇದೆ ಅಂತ ಹೇಳ್ತೀರಿ ಪ್ಲಸ್ 6650 ಅಂತ ಕೂಡ ಹೇಳ್ತೀರಿ. ದೆನ್ ಎರರ್ಸ್ ಆ್ಯಂಡ್ ಒಮಿಷನ್ಸ್ ಆಲ್ಸೋ ಗಿವನ್ ದಟ್ ಈಸ್ ಇನ್ ದ ಅಕೌಂಟ್ that type of the what systems will be there ಅಂತ ಕೂಡ ಹೇಳ್ತಾರೆ. ಎರರ್ಸ್ ಆ್ಯಂಡ್ ಒಮಿಷನ್ಸ್ ಅಂತ ಕೂಡ ತಪ್ಪುಗಳು ಅಂತ ಕೂಡ ನಾವು ಹೇಳ್ತಕ್ಕಂಥದ್ದು ಈ ರೀತಿಯಾಗಿ ತಪ್ಪುಗಳು ಮತ್ತು ತಿದ್ದುಪಡಿಗಳು ಅಂತ ಕೂಡ ಹೇಳ್ಬೋದು. ಅದನ್ನು ನಾವು ಕ್ರೆಡಿಟಲ್ಲಿ ಡ್ಯಾಶ್ ಇದೆ ಮತ್ತು ಯಾವುದು ಡೆಬಿಟಲ್ಲಿ ಡ್ಯಾಶ್ ಇದೆ ಅದ್ರ ಮುಖಾಂತರ ಎರರ್ಸ್ ಒಮಿಷನ್ ಟೋಟಲಲ್ಲಿ ನಾವು ಇದನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಅದು ಮೈನಸ್ ಇಡ್ತೀರಿ. 6650 ಮೈನಸ್ 360 ಮಾಡಿದರೆ ನಮಗೆ ಎಷ್ಟು ಬರ್ತದೆ 6290 ಇಸ್ ದ ವಾಟ್ ಕ್ಯಾಪಿಟಲ್ ಅಕೌಂಟ್ ನೆಟ್ ಅಂತ ಕೂಡ ಹೇಳ್ಬೋದು ಅಂತಕ್ಕಂಥ. ದಿಸ್ ಈಸ್ ಅಬೌಟ್ ದಿ ಒನ್ ಸಿಂಪಲ್ ವೇ ಟು ನೋ ದಿ ಕ್ಯಾಪಿಟಲ್ ಅಕೌಂಟ್ ಅಂತ ಕೂಡ ಹೇಳ್ತೀರಿ. ಕ್ಯಾಪಿಟಲ್ ಅಕೌಂಟಲ್ಲಿ ಏನಿರ್ತಾವೆ ಅಂತಕ್ಕಂಥ ಕೂಡ ಈಗಾಗಲೇ ಹೇಳಿದ್ದೀವಿ ನಾವು. ಅವು ಅಂಶ ಐಟಮ್ಗಳನ್ನು ಇಲ್ಲಿ ಕೂಡ ಕೊಟ್ಟಿದ್ದಾರೆ. ಅದರದ್ದು ಕ್ರೆಡಿಟ್ ಆಯಿತು, ಡೆಬಿಟ್ ಆಯಿತು, ಅದ್ರ ಮುಖಾಂತರ ನೆಟ್ ಆಯಿತು. ಇದರಿಂದ ನಮಗೆ ಅನುಕೂಲ ಆಯಿತಾ ಅನಾನುಕೂಲ ಆಯಿತು ಅಂತಕ್ಕಂಥದ್ದನ್ನು ಹೇಳ್ತದೆ ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದಿ capital account. Then we will going to discuss about the another one important topic, that is the causes for disequilibrium in BOP. ಅಂದರೆ ಬಂಡವಾಳದಲ್ಲಿ ಏನಾಗ್ತಿದ್ದು BOPಯಲ್ಲಿ ಅಂದರೆ ಏನಂತಕ್ಕಂಥದ್ದು ಕೂಡ ಹೇಳ್ತೀರಿ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸಲ್ಲಿ ಕೆಲವೊಂದು ಸಾರಿ ಏನಾಗ್ತದೆ ಅಸಮತೋಲನ ಉಂಟಾಗ್ತದೆ. ಆ ಅಸಮತೋಲನಕ್ಕೆ ಕಾರಣಗಳೇನು ಅಂತ ಕೂಡ ಹೇಳ್ಬೋದು. ಅಸಮತೋಲನ ಯಾಕೆ ಉಂಟಾಗ್ತದೆ ಅಂದರೆ ನಾವು ಬೇರೆ ದೇಶದಿಂದ ಹೆಚ್ಚು ವಸ್ತುಗಳನ್ನು ತರಿಸ್ಕೊಳ್ಳೋದು, ಅದ್ರ ಮುಖಾಂತರ ಕಡಿಮೆ ವಸ್ತುಗಳ ಅಥವಾ ಕಡಿಮೆ ಬೆಲೆ ವಸ್ತುಗಳನ್ನು ಅಥವಾ ಕಡಿಮೆ ಆದಾಯ ಬರುವಂಥ ವಸ್ತುಗಳನ್ನು ಕಳಿಸಿದರೆ ನಾವೇನಾಗುತ್ತೆ ಹೆಚ್ಚಿನ ಹಣವನ್ನು ಬೇರೆ ದೇಶಕ್ಕೆ ಕೊಡಬೇಕಾಗುತ್ತೆ. ಅದ್ರ ಮುಖಾಂತರ ನಮ್ಮ ಒಂದು ಸಂದಾಯ ಬಾಕಿಯಲ್ಲಿ ಏನು ಉಂಟಾಗ್ತದೆ ಇಂಬ್ಯಾಲೆನ್ಸ್ ಉಂಟಾಗ್ತದೆ ಅಥವಾ ಡಿಸ್ಇಕ್ವಿಲಿಬ್ರಿಯಮ್ ಆಗ್ತದೆ ಅಂತ ಕೂಡ ಹೇಳ್ಬೋದು. ಅದಕ್ಕೆ ಡಿಸ್ಇಕ್ವಿಲಿಬ್ರಿಯಮ್ ಅಂತ ಕರಿತೀವಿ. when we people are going to what importing more values of the goods or and exporting the less values of the goods, during that period the country will face the what unfavorable situation in the ಬ್ಯಾಲೆನ್ಸ್ ಆಫ್ ಪೇಮೆಂಟ್ ಅಂತ ಕೂಡ ಹೇಳ್ತೀರಿ. ಸಂದಾಯ ಬಾಕಿಯಲ್ಲಿ ಏನಂತಕ್ಕಂಥದ್ದು ಅನಾನುಕೂಲಕರವಾಗಿರ್ತಕ್ಕಂಥ ಸ್ಥಿತಿಯನ್ನು ಅನುಭವಿಸಬೇಕಾಗುತ್ತೆ ಅಂತ ಕೂಡ ಹೇಳ್ತೀರಿ. ಇದಕ್ಕೆ ಡಿಸ್ಇಕ್ವಿಲಿಬ್ರಿಯಮ್ ಅಂತೀವಿ. ಯಾಕೆ ನಾವು ವೈ ವಿ ಪೀಪಲ್ ಆರ್ ಗೋಯಿಂಗ್ ಟು ಎಕ್ಸ್ಪೋರ್ಟ್ ಲೆಸ್ ಆ್ಯಂಡ್ ಇಂಪೋರ್ಟಿಂಗ್ ಮೋರ್ ಅಂತ ಕೂಡ ಹೇಳಿದರೆ ಬಿಕಾಸ್ ದೇರ್ ಆರ್ ದ ಸಮ್ ಕಾಸಸ್ ಆರ್ ದೇರ್, ಸಮ್ ರೀಸನ್ಸ್ ಆರ್ ದೇರ್ that are called as the what causes for disequilibrium in BOP. causes for disequilibrium BOP ಅಂದರೆ ಸಂದಾಯ ಬಾಕಿಯಲ್ಲಿನ ಅಸಮತೋಲನಕ್ಕೆ ಕಾರಣಗಳು
ಕಾರಣಗಳು ಅಂತ ಕೂಡ ಹೇಳ್ತೀವಿ. ಈ ಒಂದು ಕ್ಲಾಸ್ನಲ್ಲಿ ನಾವು 2 ಕಾರಣಗಳನ್ನು ನೋಡೋಣ. ಇನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಇನ್ನೂ ಉಳಿದ ಕಾರಣಗಳನ್ನು ಕೂಡ ನಾವು ಡಿಸ್ಕಸ್ ಮಾಡೋಣ ಅಂತ ಕೂಡ ಹೇಳ್ತೀವಿ. ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ BOP. ಅದರ ಮುಖಾಂತರ ವಾಟ್ ಆರ್ ದ ಫ್ಯಾಕ್ಟರ್ಸ್ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಡಿಸ್ಇಕ್ವಿಲಿಬ್ರಿಯಮ್ ಇನ್ BOP ಅಂತ ಕೂಡ ಹೇಳ್ತೀರಿ. ಯಾವ ಅಂಶಗಳು ಏನಾಗ್ತವೆ, ಕಾರಣ ಆಗ್ತವೆ ಅಥವಾ ಜವಾಬ್ದಾರಿ ಆಗ್ತವೆ ಏನು ಬ್ಯಾಲೆನ್ಸ್ ಆಫ್ ಪೇಮೆಂಟಲ್ಲಿ ಡಿಸ್ಇಕ್ವಿಲಿಬ್ರಿಯಮ್ ಇರಲಿಕ್ಕೆ ಅಥವಾ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಇರಲಿಕ್ಕೆ ಯಾವ ಅಂಶಗಳು ಕಾರಣ ಆಗ್ತವೆ ಅಂತ ಕೂಡ ನಾವಿಲ್ಲಿ ನೋಡ್ಬೋದು. ಇನ್ ದ್ಯಾಟ್ ಫಸ್ಟ್ ಒನ್ ಅಂತ ಕೂಡ ಹೇಳ್ತೀರಿ. ಅದರಲ್ಲಿ ಒಂದೇದು ಯಾವುದು ಅಂತ ಕೂಡ ಹೇಳಿದ್ರೆ ಕ್ವಾಂಟಿಟೇಟಿವ್ ಚೇಂಜಸ್ ಅಂತ ಹೇಳ್ತೀವಿ ನಾವು. ಕ್ವಾಂಟಿಟೇಟಿವ್ ಚೇಂಜಸ್ ಅಂದರೆ ಪರಿಮಾಣಾತ್ಮಕ ಬದಲಾವಣೆಗಳು ಅಂತ ಕೂಡ ಹೇಳ್ಬೋದು. ಪರಿಮಾಣ ಅಂದರೆ ಸೈಜ್ ಅಂತಕ್ಕಂಥ ಗಾತ್ರವನ್ನು ಹೇಳುವಂಥದ್ದು ಅಂತ ಕೂಡ ಹೇಳ್ತೀರಿ. ಕ್ವಾಂಟಿಟೇಟಿವ್ ಚೇಂಜಸ್ಸಲ್ಲಿ ಏನಿದೆ ಅಂತ ಕೂಡ ಹೇಳಿದರೆ ಎ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಎನಿ ಐಟಮ್ಸ್ ಇನ್ಕ್ಲೂಡೆಡ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟ್ಸ್ ಇಸ್ ಲೈಕ್ಲಿ ಟು ಕಾಸ್ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್. ಅಂದರೆ ಏನಂತಕ್ಕಂಥದ್ದು ಎ ಚೇಂಜ್ ಇನ್ ದ ಕ್ವಾಂಟಿಟಿ ಅಂದರೆ ಪ್ರಮಾಣದಲ್ಲಿ ಆಗುವಂಥ ಬದಲಾವಣೆ ಅಂತಕ್ಕಂಥದ್ದು. ಹೌದಾ, ನಾವು ಬೇರೆ ದೇಶದಿಂದ ಯಾವುದೇ ವಸ್ತುವನ್ನು ತರಿಸ್ಕೊಳ್ತೀವಲ್ಲ ಅದರ ಪ್ರಮಾಣದಲ್ಲಿ ಬರೋ ಬದಲಾವಣೆ ಆಗ್ತಕ್ಕಂಥದ್ದು ಇರ್ಬೋದು, ಅಥವಾ ಬೇರೆ ದೇಶಕ್ಕೆ ನಾವು ವಸ್ತುಗಳನ್ನು ಕಳಿಸ್ತೀವಲ್ಲ ಅದರ ಪ್ರಮಾಣದಲ್ಲಿ ಬದಲಾವಣೆ ಆಗ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ಅದರ ಮುಖಾಂತರ ಏನಾಗ್ತದೆ, ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗಬಹುದು. ಅಂದರೆ ನಾವು ಹೆಚ್ಚು ವಸ್ತುಗಳನ್ನು ಬೇರೆ ದೇಶದಿಂದ ತರಿಸ್ಕೊಳ್ಳೋದು ಮತ್ತು ಕಡಿಮೆ ವಸ್ತುಗಳನ್ನು ಬೇರೆ ದೇಶಕ್ಕೆ ಕಳಿಸೋದ್ರ ಮುಖಾಂತರ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗೋದನ್ನು ನೋಡ್ಬೋದು ಅಂತಕ್ಕಂಥದ್ದು. ಏನು ಹೇಳ್ತಾರೆ, ಎ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ವಾಟ್ ಎನಿ ಆಫ್ ದಿ ಐಟಮ್ಸ್ ಅಂದರೆ ನೀವು ಯಾವುದೇ ವಸ್ತುಗಳನ್ನು ತರಿಸ್ಕೊಳ್ಬೋದು ಅಥವಾ ಯಾವುದೇ ವಸ್ತುಗಳನ್ನು ನಾವು ಕಳಿಸ್ಬೋದು. ಆ ಒಂದು ಐಟಮ್ಸಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು, ಅವುಗಳ ಪ್ರಮಾಣದಲ್ಲಿ ಬದಲಾವಣೆ ಆಗೋದ್ರಿಂದ ಏನಾಗ್ತದೆ, ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗುವಂಥ ಒಂದು ಕಾರಣ ಆಗ್ಬೋದು ಅಂತ ಕೂಡ ಹೇಳ್ಬೋದು. ಎ ಚೇಂಜ್ ಇನ್ ದ ಕ್ವಾಂಟಿಟಿ ಆಫ್ ಎನಿ ಆಫ್ ದಿ ಐಟಮ್ಸ್ ಇನ್ಕ್ಲೂಡೆಡ್ ಇನ್ ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟ್ ಇಸ್ ಲೈಕ್ಲಿ ಟು ಕಾಸ್ ಡಿಸ್ಇಕ್ವಿಲಿಬ್ರಿಯಮ್. ಅಂದರೆ ಏನು, ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅಕೌಂಟಲ್ಲಿರುವಂಥ ಯಾವುದೇ ಒಂದು ವಸ್ತುಗಳ ಪ್ರಮಾಣದಲ್ಲಿ ಬದಲಾವಣೆ ಆಗೋದ್ರಿಂದ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗ್ತದೆ ಅಂತ ಕೂಡ ಹೇಳ್ಬೋದು. ಅವು ದ್ಯಾಟ್ ಮೇ ಬಿ ವಾಟ್ ಇನ್ವಿಜಿಬಲ್ ಗೂಡ್ಸ್ ಆರ್ ದ್ಯಾಟ್ ಮೇ ಬಿ ವಿಜಿಬಲ್ ಗೂಡ್ಸ್ ಅಂತ ಕೂಡ ಹೇಳ್ಬೋದು. ಅಂದರೆ ಇನ್ವಿಜಿಬಲ್ ಅಂದರೆ ಸರ್ವಿಸಸ್ ಅಂತ ಕೂಡ ಹೇಳ್ತೀವಿ, ಅನ್ನತಕ್ಕಂಥದ್ದಕ್ಕೆ ಅಗೋಚರ ಅಂತ ಕೂಡ ಹೇಳ್ತೀವಿ ನಾವು. ಅದೇ ರೀತಿಯಾಗಿ ವಿಜಿಬಲ್ ಅಂದರೆ ಗೋಚರ ಅಂತ ಕೂಡ ಹೇಳ್ತೀವಿ. ದಟ್ ಆರ್ ಕಾಲ್ಡ್ ಆಸ್ ದಿ ಗೂಡ್ಸ್ ಅಂತ ಕೂಡ ಹೇಳ್ಬೋದು. ನಾವು ಸರಕುಗಳನ್ನು ತರಿಸ್ಕೊಳ್ಳೋದಿರ್ಬೋದು ಮತ್ತು ಸರಕುಗಳನ್ನು ಬೇರೆ ದೇಶಕ್ಕೆ ರಫ್ತು ಮಾಡೋದಿರ್ಬೋದು. ಅದರ ಒಂದು ಗಾತ್ರದಲ್ಲಿ ಬದಲಾವಣೆ ಆದರೆ ಅಥವಾ ಅದರದ ಒಂದು ಪರಿಮಾಣದಲ್ಲಿ ಬದಲಾವಣೆ ಆದರೆ ಏನಾಗ್ತದೆ, ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗ್ಬೋದು. ಅದೇ ರೀತಿಯಾಗಿ ನಾವು ಸೇವೆಯನ್ನು ಬೇರೆ ದೇಶಕ್ಕೆ ಕೊಡುವಂಥ ವ್ಯವಸ್ಥೆ ಇರ್ಬೋದು ಅಥವಾ ಬೇರೆ ದೇಶದಿಂದ ಸೇವೆಯನ್ನು ತರಿಸ್ಕೊಳ್ಳೋದಿರ್ಬೋದು. ಅದರಲ್ಲಿನೂ ಕೂಡ ಬದಲಾವಣೆ ಆಗೋದ್ರಿಂದನೂ ಕೂಡ ಏನಾಗ್ತದೆ, ಸಂದಾಯ ಬಾಕಿಯಲ್ಲಿ ಅಸಮತೋಲನ ಉಂಟಾಗ್ತದೆ ಅಂಥೇಳಿ ಹೇಳ್ಬೋದು. ದಿಸ್ ಈಸ್ ದ ಫಸ್ಟ್ ರೀಸನ್ ಆರ್ ಫಸ್ಟ್ ಕಾಸ್ ಫಾರ್ ದಿ ಡಿಸ್ಇಕ್ವಿಲಿಬ್ರಿಯಮ್ ಇನ್ ದ BOP ಅಂತ ಕೂಡ ಹೇಳ್ಬೋದು. ಅಂದರೆ ಸಂದಾಯ ಬಾಕಿಯಲ್ಲಿ ಅಸಮತೋಲನಕ್ಕೆ ಇದು ಒಂದೇ ಕಾರಣ ಅಂಥೇಳಿ ಹೇಳ್ಬೋದು. ದೆನ್ ಸೆಕೆಂಡ್ ಒನ್, ಚೇಂಜಸ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಅಂತ ಕೂಡ ಹೇಳ್ತೀರಿ. ಚೇಂಜಸ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಅಂದರೆ ಏನಂತಕ್ಕಂಥದ್ದು ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಬದಲಾವಣೆ. ವೆಚ್ಚದ ರಚನೆಯಲ್ಲಿನ ಬದಲಾವಣೆಯಿಂದ ಸಂದಾಯ ಬಾಕಿಯಲ್ಲಿ ಅಸಮತೋಲನ ಕೂಡ ಉಂಟಾಗಬಹುದು. ಅಂದರೆ ಬೆಲೆಯಲ್ಲಿನ ಬದಲಾವಣೆ ಮತ್ತು ವೆಚ್ಚದಲ್ಲಿನ ಬದಲಾವಣೆ ಅಥವಾ ಅವುಗಳ ರಚನೆಯಲ್ಲಿನ ಬದಲಾವಣೆ ಅಥವಾ ರಚನಾತ್ಮಕ ಬದಲಾವಣೆಗಳು ಸಂದಾಯ ಬಾಕಿಯ ಅಸಮತೋಲನಕ್ಕೆ ಅಥವಾ ಪಾವತಿ ಶುಲ್ಕಿನ ಅಸಮತೋಲನಕ್ಕೆ ಕಾರಣ ಆಗಬಹುದು ಅಂತ ಕೂಡ ಹೇಳ್ಬೋದು. ಚೇಂಜಸ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ that is one responsible or that is one cause for the disequilibrium in the balance of payment ಅಂತೇಳಿ ಹೇಳ್ಬೋದು. The balance of payment position is also affected to great extent by the changes in the ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಆಫ್ ದಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್. ಅಂದರೆ ಏನಂತಕ್ಕಂಥದ್ದು, ರಫ್ತು ಮಾಡುವಂಥ ರಫ್ತು ಆದ್ಯತಾ ಏನಂತಕ್ಕಂಥದ್ದು ಕೈಗಾರಿಕೆಗಳು ಇರ್ತಾವಲ್ಲ ಅವುಗಳ ಒಂದು ಏನಂತಕ್ಕಂಥದ್ದು ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಬದಲಾವಣೆ ಏನಾಗ್ಬೋದು, ಏನಂತಕ್ಕಂಥದ್ದು ಸಂದಾಯ ಬಾಕಿಯಲ್ಲಿ ಅಸಮತೋಲನಕ್ಕೆ ಕಾರಣ ಆಗ್ಬೋದು, ಅದರ ಮೇಲೆ ಪರಿಣಾಮವನ್ನು ಬೀರಬಹುದು ಅಂತ ಕೂಡ ಹೇಳ್ತಕ್ಕಂಥದ್ದು. ದ ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪೊಸಿಷನ್ ಈಸ್ ಆಲ್ಸೋ ಅಫೆಕ್ಟೆಡ್. ಅಂದರೆ ಸಂದಾಯ ಬಾಕಿಯ ಒಂದು ಸ್ಥಿತಿ ಏನಾಗ್ಬೋದು, ಅಫೆಕ್ಟ್ ಆಗ್ಬೋದು, ಅದ್ರ ಮೇಲೆ ಪರಿಣಾಮ ಆಗ್ಬೋದು ಅಂತ ಕೂಡ ಹೇಳ್ತೀರಿ. ಟು ಎ ಗ್ರೇಟ್ ಎಕ್ಸ್ಟೆಂಟ್ ಬೈ ದಿ ವಾಟ್ ಚೇಂಜಸ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಆಫ್ ದಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಇಂಡಸ್ಟ್ರೀಸ್. ಅಂದರೆ ರಫ್ತು ಆದ್ಯತಾ ವಲಯದ ಕೈಗಾರಿಕೆಗಳ ಒಂದು ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಬದಲಾವಣೆಯಿಂದ ಏನಾಗ್ತಕ್ಕಂಥದ್ದು ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಪೊಸಿಷನ್ದಲ್ಲಿ ಏನಾಗ್ಬೋದು, ಪರಿಣಾಮ ಆಗ್ಬೋದು ಅಂತಕ್ಕಂಥದ್ದು, ಪ್ರಭಾವ ಬೀರ್ಬೋದು ಅಂತ ಕೂಡ ಹೇಳ್ಬೋದು.
ಎ ಚೇಂಜ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್, ಎ ಚೇಂಜ್ ಇನ್ ದ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಮೇ ಆಕರ್ ಡ್ಯೂ ಟು ಹೈಯರ್ ವೇಜಸ್. ಈ ರೀತಿಯಾಗಿರ್ತಕ್ಕಂಥ ಬೆಲೆ ಮತ್ತು ವೆಚ್ಚದಲ್ಲಿನ ಏನಂತಕ್ಕಂಥದ್ದು ರಚನೆಯಲ್ಲಿ ಯಾಕೆ ಬದಲಾಗ್ತದೆ ಅಂತ ಕೂಡ ಹೇಳಿದರೆ ಡ್ಯೂ ಟು ವಾಟ್, ಡ್ಯೂ ಟು ಹೈಯರ್ ವೇಜಸ್ ಅಂದರೆ ಹೆಚ್ಚಿನ ಒಂದು ಕೂಲಿ ದರ ಇರ್ಬೋದು, ಹೈಯರ್ ಪ್ರೈಸಸ್ ಆಫ್ ರಾ ಮೆಟೀರಿಯಲ್ಸ್ ಅಂದರೆ ಹೆಚ್ಚಿನ ಬೆಲೆ ಅಥವಾ ಏನು ಕಚ್ಚಾ ಸರಕುಗಳ ಬೆಲೆಗಳ ಹೆಚ್ಚಳ ಇರ್ಬೋದು, ಆ್ಯಂಡ್ ಅದರ್ ರಿಕ್ವೈರ್ಮೆಂಟ್ಸ್ ಅಂತ ಕೂಡ ಹೇಳ್ತೀವಿ. ಈ ಥರ ಯಾವುದೇ ಅಗತ್ಯತೆಗಳು ಕೈಗಾರಿಕೆಗಳಿಗೆ ಏನಂತಕ್ಕಂಥದ್ದು ಕಚ್ಚಾ ಸರಕು ಅನ್ನೋದು ಬೇಕು ಅಥವಾ ಶ್ರಮ ಅನ್ನೋದು ಬೇಕು, ಅದ್ರ ಮುಖಾಂತರ ಇನ್ನಿತ ಅಗತ್ಯತೆಗಳು ಇರ್ತಾವೆ. ಅವುಗಳ ಬೆಲೆಗಳು ಏನು ಹೆಚ್ಚಾಗೋದ್ರಿಂದ ಈ ರೀತಿಯಾಗಿರ್ತಕ್ಕಂಥ ಒಂದು ಬದಲಾವಣೆ ಆಗ್ಬೋದು, ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ದಲ್ಲಿ ಬದಲಾವಣೆ ಆಗಬಹುದು ಅಂತ ಕೂಡ ಹೇಳ್ಬೋದು. ಇನ್ಕ್ರೀಸ್ಡ್ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ರೆಡ್ಯೂಸಸ್ ಎಕ್ಸ್ಪೋರ್ಟ್ಸ್. ಅದ್ರ ಮುಖಾಂತರ ಹೆಚ್ಚಳವಾಗಿರ್ತಕ್ಕಂಥ ಒಂದು ಏನಂತಕ್ಕಂಥದ್ದು ಬೆಲೆ ಮತ್ತು ವೆಚ್ಚದ ರಚನೆ ಏನು ಮಾಡ್ಬೋದು, ಎದಕ್ಕೆ ಕಾರಣ ಆಗ್ಬೋದು ಅಂದರೆ ಇಟ್ ರೆಡ್ಯೂಸಸ್ ದ ಎಕ್ಸ್ಪೋರ್ಟ್ಸ್ ಅಂದರೆ ರಫ್ತನ್ನೋದು ಏನು ಮಾಡ್ಬೋದು, ಕಡಿಮೆ ಮಾಡ್ಬೋದು ಅಂತಕ್ಕಂಥದ್ದು. ವೈಲ್ ಡಿಕ್ರೀಸ್ಡ್ ಪ್ರೈಸ್ ಕಾಸ್ಟ್ ಸ್ಟ್ರಕ್ಚರ್ ಎನ್ಕರೇಜಸ್ ದ ಎಕ್ಸ್ಪೋರ್ಟ್. ಅದ್ರ ಮುಖಾಂತರ ಏನಂತಕ್ಕಂಥದ್ದು ಬೆಲೆ ಮತ್ತು ಏನು ವೆಚ್ಚದ ರಚನೆಯಲ್ಲಿನ ಇಳಿಕೆ ರಫ್ತನ್ನು ಹೆಚ್ಚು ಮಾಡ್ಬೋದು. ಬೆಲೆ ಮತ್ತು ಏನು ವೆಚ್ಚದ ರಚನೆ ಹೆಚ್ಚಳ ಆದರೆ ಎಕ್ಸ್ಪೋರ್ಟ್ಸನ್ನು ಅಥವಾ ರಫ್ತನ್ನು ಕಡಿಮೆ ಮಾಡ್ಬೋದು ಅಂತ ಕೂಡ ಹೇಳ್ಬೋದು. ಇನ್ ಎನಿ event a change in the quantity of goods to be imported and exported is brought out by affecting the balance of payment. ಈ ರೀತಿಯಾಗಿರ್ತಕ್ಕಂಥ ಒಂದು ಏನಂತ ಕೂಡ ಹೇಳಿದರೆ ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಹೆಚ್ಚಳ ಇರ್ಬೋದು, ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಇಳಿಕೆ ಇರ್ಬೋದು, ಏನಂತ ಕೂಡ ಹೇಳ್ಬೋದು. ಏನು ಏನಂತಕ್ಕಂಥ ಸಂದಾಯ ಬಾಕಿಯಲ್ಲಿನ ಅಸಮತೋಲನಕ್ಕೆ ಅಥವಾ ಸಂದಾಯ ಬಾಕಿಯ ಒಂದು ಸ್ಥಿತಿಗತಿಗೆ ಪರಿಣಾಮವನ್ನು ಬೀರಬಹುದು ಅಂತ ಕೂಡ ಹೇಳ್ಬೋದು. ಏನಂತಕ್ಕಂಥದ್ದು ಬೆಲೆ ಮತ್ತು ವೆಚ್ಚದ ರಚನೆಯಲ್ಲಿನ ಬದಲಾವಣೆಯೂ ಕೂಡ ಒಂದು ಸಂದಾಯ ಬಾಕಿಯ ಅಸಮತೋಲನಕ್ಕೆ ಕಾರಣ ಆಗ್ತದೆ ಅನ್ನೋದು ಕೂಡ ನೆನಪಿಟ್ಟುಕೊಡ್ರಿ ಅಂತಕ್ಕಂಥದ್ದು. ದಿಸ್ ಈಸ್ ಅಬೌಟ್ ದಿ ಕಾಸಸ್ ಫಾರ್ ಡಿಸ್ಇಕ್ವಿಲಿಬ್ರಿಯಮ್ ಅಂತ ಕೂಡ ಹೇಳ್ಬೋದು. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.